ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ ನೋಕಿಯಾ C30. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸಿಂಗ್ಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡಿ ಒಳಗೆ ಏನೆಲ್ಲ ಕಂಟೆಂಟ್ಸ್ ಅನ್ನ ಕೊಡ್ತಿದ್ದಾರೆ, ಮತ್ತೆ ಇದರ ಒಂದು ಸ್ಪೆಸಿಫಿಕೇಶನ್, ಪ್ರೈಸ್ ಏನು, ಮತ್ತೆ ನನ್ನ ಒಂದು ಒಪಿನಿಯನ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ನೋಕಿಯಾ C30. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಬಾಕ್ಸ್ ನೋಡ್ಲಿಕ್ಕೆ ಈ ತರ ಇದೆ. ಇಲ್ಲಿ ಸ್ಪೆಸಿಫಿಕೇಶನ್ಸ್ ಎಲ್ಲ ಹಾಕಿದ್ದಾರೆ. ಇದನ್ನ ಫಸ್ಟ್ ಓಪನ್ ಮಾಡೋಣ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಫೋನ್ ಅನ್ನ ನೀವಿಲ್ಲಿ ನೋಡ್ಕೊಬಹುದು. ನೋಡ್ಲಿಕ್ಕೆ ಈ ತರ ಇದೆ. ಇನ್ನು ಈ ಒಂದು ಫೋನ್ ನ ಓವರ್ ವ್ಯೂ ಅನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ 6.82 ಇಂಚ್ ಒಂದು HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ನಾಚ್ ಅನ್ನ ನೋಡೋದಾದ್ರೆ ಇಷ್ಟು ನಾಚ್ ಇದೆ, ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಂದು ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ 5 ಮೆಗಾ ಪಿಕ್ಸೆಲ್ ಇಂದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರೈಟ್ ಸೈಡ್ ಅಲ್ಲಿ ವಾಲ್ಯೂಮ್ ಕೀಸ್ಗಳು ಮತ್ತು ಪವರ್ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಕೀಸ್ ಗಳನ್ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ ಒಂದು 13 ಮೆಗಾ ಪಿಕ್ಸೆಲ್ ಇಂದು ಕ್ಯಾಮ್ರಾನ ಕೊಟ್ಟಿದ್ದಾರೆ, ಮತ್ತೆ ಒಂದು 2 ಮೆಗಾ ಪಿಕ್ಸೆಲ್ ಇಂದು ಡೆಪ್ತ್ ಸೆನ್ಸರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, ಮತ್ತೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಟಾಪ್ ನಲ್ಲಿ ನೋಡೋದಾದ್ರೆ ಒಂದು 3.5 mm ಆಡಿಯೋ ಜಾಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬಾಟಮ್ ನಲ್ಲಿ ಒಂದು ಮೈಕ್ ಸಪೋರ್ಟ್ ಇದೆ, ಮತ್ತೆ ಒಂದು ಮೈಕ್ರೋ USB ಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಲಿಕ್ಕೆ. ಇನ್ನು ನೆಕ್ಸ್ಟ್ ಈ ಫೋನ್ ನ ಫಿಂಗರ್ ಪ್ರಿಂಟ್ ಸ್ಪೀಡ್ ಅನ್ನ ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡ್ಕೊಬಹುದು. ನಾನು ಟ್ಯಾಪ್ ಮಾಡ್ತೀನಿ, ಅಷ್ಟೇನೂ ಫಾಸ್ಟ್ ಆಗಿಲ್ಲ. ಸೊ ಒಂದು ನಾರ್ಮಲ್ ಸ್ಪೀಡ್ ಇದೆ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಈ ಫೋನ್ ನ ಯೂಸರ್ ಇಂಟರ್ಫೇಸ್ ಅನ್ನ ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡ್ಕೊಬಹುದು. ಒಂದು ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೋಡೋ ತರನೇ ಇದೆ. ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ನೋಡ್ಕೊಬಹುದು ಆಂಡ್ರಾಯ್ಡ್ 11 ನಲ್ಲಿ ಇದು ವರ್ಕ್ ಆಗ್ತಾ ಇದೆ. ಮತ್ತೆ ಈ ಒಂದು ಫೋನ್ ನಲ್ಲಿ ಜಿಯೋ ಎಕ್ಸ್ಕ್ಲೂಸಿವ್ ಆಫರ್ ಅನ್ನ ಕೊಡೋದ್ರಿಂದ ಇಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ನ ಪ್ರೀ ಇನ್ಸ್ಟಾಲ್ಡ್ ಆಗಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ಒಂದು ಯೂಸರ್ ಗೈಡ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಪ್ರಾಡಕ್ಟ್ ಸೇಫ್ಟಿ ಮ್ಯಾನ್ಯುವಲ್ ಅನ್ನ ಕೊಟ್ಟಿದ್ದಾರೆ, ಒಂದು ಟ್ರಾನ್ಸ್ಪರೆಂಟ್ ಪೌಚ್ ಅನ್ನ ಕೊಟ್ಟಿದ್ದಾರೆ. ಇದು ಕ್ವಾಲಿಟಿ ಚೆನ್ನಾಗೇನೆ ಇದೆ. ನೆಕ್ಸ್ಟ್ ಒಂದು 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್, ಮತ್ತೆ ಒಂದು ಮೈಕ್ರೋ USB ನ ಚಾರ್ಜಿಂಗ್ ಕೇಬಲ್. ಅದನ್ನ ಬಿಟ್ರೆ ಬಾಕ್ಸ್ ನಲ್ಲಿ ಬೇರೆ ಏನೂ ಇಲ್ಲ. ಇನ್ನು ಈ ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಇದು 2 ವೇರಿಯಂಟ್ ನಲ್ಲಿ ಬರ್ತಾ ಇದೆ. ಒಂದು 3GB RAM 32GB ಸ್ಟೋರೇಜ್. ಇದು ಫ್ಲಿಪ್ಕಾರ್ಟ್ ನಲ್ಲಿ 10,600 ರೂಪಾಯಿ ಸಮಥಿಂಗ್ ಇದೆ. ಇನ್ನೊಂದು 4GB RAM 64GB ವೇರಿಯಂಟ್. ಇದು ಫ್ಲಿಪ್ಕಾರ್ಟ್ ನಲ್ಲಿ 11,600 ರೂಪಾಯಿ ಸಮಥಿಂಗ್ ಇದೆ. ಓಕೆ, ನೆಕ್ಸ್ಟ್ ಪ್ರೊಸೆಸರ್ ಅನ್ನ ನೋಡೋದಾದ್ರೆ ಸ್ಪೆಕ್ಟ್ರಮ್ ನ SC9863A ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 6000 mAh ಅನ್ನೋ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಸೊ ಫೈನಲ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಏನಂತ ನೋಡೋದಾದ್ರೆ ಅನ್ಬಾಕ್ಸ್ ಮೊಬೈಲ್ ಬಂದಾಗಲೇ ಬಾಕ್ಸ್ ವೆಯ್ಟ್ ನೋಡ್ಬೇಕಂದ್ರೆ ಸಖತ್ ವೆಯ್ಟ್, ಮೊಬೈಲ್ ಒಳ್ಳೆ ಸಖತ್ ವೆಯ್ಟ್ ಇದೆ. ಮತ್ತೆ ಇದರ ಒಂದು ಡಿಸ್ಪ್ಲೇ ಸೈಜ್ 6.82 ಇಂಚಿಂದ ಒಂದು HD+ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸೊ ಒಳ್ಳೆ ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳಬಹುದು. ಆದ್ರೆ ಇದು ಬರೀ HD+ ಡಿಸ್ಪ್ಲೇ ಆಗಿದೆ. ಫುಲ್ HD ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ವೈಸ್ ನೋಡೋದಾದ್ರೆ ಫ್ರಂಟ್ ಬರೀ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಕ್ವಾಲಿಟಿ ನೋಡ್ಬೇಕಂದ್ರೆ ಅಷ್ಟೇನು ಚೆನ್ನಾಗಿಲ್ಲ. ನೀವು ಸ್ಕ್ರೀನ್ ಮೇಲೆ ನೋಡ್ಕೊಬಹುದು, ಸ್ಯಾಂಪಲ್ ಇಮೇಜಸ್ ಅನ್ನ ಹಾಕಿದ್ದೀನಿ. ಮತ್ತೆ ಬ್ಯಾಕ್ ಕ್ಯಾಮ್ರಾನು ಕೂಡ 13 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ಅದು ಕೂಡ ಅಷ್ಟೇನು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ. ಸೊ ಡೇ ಲೈಟ್ ಅಲ್ಲಿ ಹೊರಗಡೆ ತೆಗೆಯುವಾಗೆಲ್ಲ ಚೆನ್ನಾಗಿ ಬರುತ್ತೆ, ಬಟ್ ನೈಟ್ ಅಲ್ಲಿ ಒಳಗಡೆ ರೂಮ್ ನಲ್ಲಿ ತೆಗೆಯೋದಲ್ಲ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇನ್ನು ನೆಕ್ಸ್ಟ್ ಇದರಲ್ಲಿ 6000 mAh ಒಂದು ದೊಡ್ಡ ಬ್ಯಾಟರಿ ಕೊಡ್ತಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಪ್ರೊಸೆಸರ್ ಏನಿದೆ ಅದೇನು ಅಷ್ಟೊಂದು ದೊಡ್ಡ ಪ್ರೊಸೆಸರ್ ಏನು ಇಲ್ಲ, ಕಡಿಮೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವ ಒಂದು ಪ್ರೊಸೆಸರ್ ಆಗಿದೆ. ಸೊ ಪ್ರೊಸೆಸರ್ ಅಂತೂ ಇಷ್ಟ ಆಗಿಲ್ಲ. ಸೊ ಫೈನಲ್ ಆಗಿ ಈ ಒಂದು ಫೋನ್ ನಲ್ಲಿ ಚೆನ್ನಾಗಿರೋದು ಒಂದು ದೊಡ್ಡ ಡಿಸ್ಪ್ಲೇ, ಒಂದು ಬ್ಯಾಟರಿ ಅಂತಾನೆ ಹೇಳಬಹುದು. ಮತ್ತೆ ಪ್ರೈಸ್ ಕೂಡ ಜಾಸ್ತಿ ಆಯ್ತು ನನ್ನ ಪ್ರಕಾರ. ಇನ್ನು ಇದರಲ್ಲಿ ನಾವು 2 4G ಸಿಮ್ ಅನ್ನ ಹಾಕೊಬಹುದು. ಇನ್ನು ಜಿಯೋ ಎಕ್ಸ್ಕ್ಲೂಸಿವ್ ಆಫರ್ ನ ಬಗ್ಗೆ ಮಾತಾಡೋದಾದ್ರೆ ನೀವೇನಾದ್ರೂ ನೋಕಿಯಾ C30 ಮೊಬೈಲ್ ಅನ್ನ ತಗೊಂಡು ಜಿಯೋ ಸಿಮ್ ಯೂಸ್ ಮಾಡೋರಾಗಿದ್ರೆ ನೀವು ಮೈ ಜಿಯೋ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲೋಗಿ ಸೆಟ್ಟಿಂಗ್ ನಲ್ಲಿ ಅಪ್ಲಿಕೇಶನ್ ಸೆಟ್ಟಿಂಗ್ ನಲ್ಲಿ ನೀವು ಈ ಒಂದು ಸಿಮ್ ಅನ್ನ ಲಾಕ್ ಮಾಡಬೇಕಾಗತ್ತೆ. ಓಕೆ, ಆ ತರ ಮಾಡಿದ್ರೆ ನಿಮ್ಮ ಒಂದು UPI ಐಡಿಗೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ 10% ಹಣ ಸಿಗುತ್ತೆ. ಮತ್ತೆ ಇನ್ನು 4,000 ರೂಪಾಯಿದು ಕೂಡ ಬೆನಿಫಿಟ್ಸ್ ಇದೆ. ಏನಪ್ಪಾ ಅಂತ ನೋಡಿದ್ರೆ ನೀವೇನಾದ್ರೂ ಆನ್ಲೈನ್ ಶಾಪಿಂಗ್ ಲೈಕ್ ಆ ಜಿಯೋದಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀರಂದ್ರೆ ಕೂಪನ್ ಕೋಡ್ಸ್ ಎಲ್ಲ ಕೊಡ್ತಾರೆ. ಸೊ ಫೈನಲ್ ಆಗಿ ನೋಡೋದಾದ್ರೆ ಒಂದು ಸ್ಮಾರ್ಟ್ ಫೋನ್ ಅನ್ನ ನೋಕಿಯಾ ಅನ್ನೋ ಒಂದು ಬ್ರ್ಯಾಂಡಿಗೋಸ್ಕರ ತಗೊಬಹುದು. ಅದನ್ನ ಬಿಟ್ಟರೆ ಬೇರೆ ಸ್ಪೆಷಲ್ ಆಗಿ ಏನೂ ಇಲ್ಲ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.